ಗುಡ್ ಮಾರ್ನಿಂಗ್. ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನು ದಿನನಿತ್ಯದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಬಹಳ ಸರಳವಾಗಿ ಸಹಜವಾಗಿ ನಡೆಯುತ್ತೆ. ಅಂತಹ ವಿಷಯಗಳನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಬಲವಾದ ಒಂದು ಆಯುಧ ಎಂದರೆ ಅದು ತಾಳ್ಮೆ. ಆಮೇಲೆ ಎರಡನೇದಾಗಿ ಅತ್ಯಂತ ಉತ್ತಮವಾದ ನಮ್ಮ ರಕ್ಷಣೆ ಎಂದರೆ ಭಗವಂತನಲ್ಲಿರುವಂಥ ಒಂದು ಅಟೂಟವಾದ ವಿಶ್ವಾಸ ಅಥವಾ ನಂಬಿಕೆ. ಮೂರನೇದಾಗಿ ಹೇಳೋದಾದರೆ ಅತಿ ದೊಡ್ಡ ಸಂಪತ್ತು ನಮ್ಮ ಜೀವನದಲ್ಲಿ ಅಂದರೆ ಅದು ನಮ್ಮ ಬುದ್ಧಿವಂತಿಕೆ. ಅನಂತರ ನಾಲ್ಕನೇದಾಗಿ ಹೇಳೋದಾದರೆ ಅತ್ಯುತ್ತಮ ಎಲ್ಲ ರೋಗ ನಿರೋಧಕವಾಗಿ ಕೆಲಸ ಮಾಡುವಂತಹ ಒಂದು ಟಾನಿಕ್ ಅನ್ಕೊಳ್ರಿ ಅಥವಾ ಟ್ಯಾಬ್ಲೆಟ್ ಅನ್ಕೊಳ್ರಿ ಅಥವಾ ಆಕ್ಸಿಜನ್ ಅನ್ಕೊಳ್ರಿ, ಅದು ನಮ್ಮ ಜೀವನದಲ್ಲಿ ನಿಸ್ವಾರ್ಥವಾಗಿ ಮನಸ್ಪೂರ್ವಕವಾಗಿ ನಗುವಂತಹ ನಗು. ಸೊ ಈ ಒಂದು 4 ವಿಷಯಗಳ ಬಗ್ಗೆ ನೀವು ವಿಚಾರ ಮಾಡಿ ನೋಡಿ. ಇವೆಲ್ಲವೂ ಕೂಡ ಫ್ರೀಯಾಗಿ ಸಿಗುವಂಥವು. ಇವುಗಳಿಗೆಲ್ಲೂ ಕೂಡ ದುಡ್ಡಿನ ಅವಶ್ಯಕತೆ ಬೀಳಂಗಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ದುಡ್ಡಿಗೋಸ್ಕರ ಅಥವಾ ದುಡ್ಡು ಗಳಿಸೋದಕ್ಕೋಸ್ಕರ ಇವುಗಳೇನಿದ್ದಾವಲ್ಲ, ನಮ್ಮ ಒಂದು ವ್ಯಾಲ್ಯೂಸ್ ಅಥವಾ ನಮ್ಮ ಒಂದು ವೈಯಕ್ತಿಕ ಸಂಪತ್ತಾಗಿರ್ಬೋದು, ಅಥವಾ ಸಂಪತ್ತು ಮೀನ್ಸ್ ನಾನು ಹೇಳ್ತಾ ಇರೋದು ನಮ್ಮ ಬುದ್ಧಿವಂತಿಕೆಯನ್ನಾಗಿರ್ಬೋದು, ನಮ್ಮ ತಾಳ್ಮೆಯನ್ನಾಗಿರ್ಬೋದು, ನಮ್ಮ ಒಂದು ನಿಸ್ವಾರ್ಥ ನಗುವನ್ನಾಗಿರ್ಬೋದು, ಅಥವಾ ಒಂದು ಅಚಲ ವಿಶ್ವಾಸ ಭಗವಂತನ ಮೇಲಿಟ್ಟಿರುವಂಥ ನಂಬಿಕೆಯನ್ನಾಗಿರ್ಬೋದು. ಇವುಗಳನ್ನೆಲ್ಲ ದುಡ್ಡಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಕಳ್ಕೊಳ್ತಾ ಇದ್ದೀವಿ. ಆದರೆ ಇವೆಲ್ಲವೂ ದುಡ್ಡಿಂದ ಸಿಗುವಂತಹ ಒಂದು ವಸ್ತುಗಳು ಅಥವಾ ಇನ್ನೊಂದು ಯಾವುದೋ ಅಲ್ಲ. ಎಲ್ಲವುಗಳಿಗೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಸೊ ನನಗನ್ಸುತ್ತೆ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ಸ್ವಲ್ಪ ವಿಚಾರ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಸಂಪತ್ತಂತ ಎದಕ್ಕಂತಾರೆ, ತಾಳ್ಮೆ ಮತ್ತು ಯಾವುದಕ್ಕೋಸ್ಕರ ಬಲಶಾಲಿಯಾಗಿರುತ್ತೆ ಅದಕ್ಕೆ ತಾಳ್ಮೆ ಅಂತಾರೆ. ಇಲ್ಲಿ ಬುದ್ಧಿವಂತಿಕೆ, ತಾಳ್ಮೆ, ನಂಬಿಕೆ ಮತ್ತು ನಗು, ಈ 4 ವಿಷಯಗಳು ಯಾರ ಜೀವನದಲ್ಲಿ ಸ್ಪಷ್ಟವಾಗಿರ್ತಾವೋ ಅಥವಾ ಯಾರ ಜೀವನದಲ್ಲಿ ಅವುಗಳನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅವ್ರ ಜೀವನ ನಾನು ಗ್ಯಾರಂಟಿ ಕೊಡ್ತೀನಿ 80% ಅವ್ರು ಭಾಳ ಸುಖಿಯಾಗಿರ್ತಾರೆ. ನಂಬಿಕೆ, ತಾಳ್ಮೆ ಮತ್ತು ಇದೊಂದು ಬುದ್ಧಿವಂತಿಕೆ, ಆಮೇಲೆ ನಗು, ಇದು ದುಡ್ಡು ಕೊಟ್ಟರೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ವಿಚಾರ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮಸ್ಕಾರ.